ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕೆಲವು ದಿನದಿಂದ ಒಂದು ಸಂಗತಿಯನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದು ಯಾವುದೆಂದರೆ, ಕೆಲವು ಸಂಗತಿಗಳನ್ನು ನಾವು ಧರಿಸಿಕೊಳ್ಬೇಕು, ಕೆಲವು ಸಂಗತಿಯನ್ನು ನಾವು ಬಿಟ್ಟುಕೊಡ್ಬೇಕು. ವಿ ಆರ್ ಸ್ಟಡಿಂಗ್ ಆನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ವಿ ಹ್ಯಾವ್ ಟು ಪುಟ್ ಆನ್ ಸರ್ಟನ್ ಥಿಂಗ್ಸ್ ಆ್ಯಂಡ್ ವಿ ಹ್ಯಾವ್ ಟು ಪುಟ್ ಆಫ್ ಸರ್ಟನ್ ಥಿಂಗ್ಸ್. ಇನ್ ದ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ 4 ಆ್ಯಂಡ್ ವರ್ಸ್ 24. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದ 24ನೇ ವಚನ ಹೀಗೆ ಹೇಳುತ್ತೆ ಅಂದರೆ, ಆ್ಯಂಡ್ ದ್ಯಾಟ್ ಈ ಪುಟ್ ಆನ್ ದ ನ್ಯೂ ಮ್ಯಾನ್ ವಿಚ್ ಆಫ್ಟರ್ ಗಾಡ್ ಈಸ್ ಕ್ರಿಯೇಟೆಡ್ ಇನ್ ರೈಚಸ್ನೆಸ್. ಇಲ್ಲಿ ಪೌಲ ಬರೀತಾರೆ ಏನೆಂದರೆ, ನಾವು ಹೊಸ ಮನುಷ್ಯನನ್ನು ಧರಿಸಿಕೊಳ್ಬೇಕು. ವಿ ಹ್ಯಾವ್ ಟು ಪುಟ್ ಆನ್ ದ ನ್ಯೂ ಮ್ಯಾನ್. ನಾನು ಈ ವಚನ ಓದಬೇಕಾದ್ರೆ ಐ ವಾಸ್ ವಂಡ್ರಿಂಗ್, ಹೌ ಕ್ಯಾನ್ ವಿ ಪುಟ್ ಆನ್ ನ್ಯೂ ಮ್ಯಾನ್? ಅಂದರೆ ನಾವು ಏನು ನಮ್ಮದು ರೂಪವನ್ನು ಬದಲಾಯಿಸಬೇಕಾ, ನಮ್ಮ ಸ್ಟ್ರಕ್ಚರನ್ನು ಬದಲಾಯಿಸಬೇಕಾ? ನೋ, ಹಿ ವಾಸ್ ನಾಟ್ ಸ್ಪೀಕಿಂಗ್ ಆನ್ ದ್ಯಾಟ್. ಅವರು ಏನು ಹೇಳ್ತಾರೇನೆಂದರೆ, ನಾವು ಕ್ರಿಸ್ತ ಯೇಸುವಿನಲ್ಲಿ ನಾವು ಅವರನ್ನು ಅಂಗೀಕಾರ ಮಾಡಿದ ಮೇಲೆ ವಿ ಬಿಕಮ್ ನ್ಯೂ ಕ್ರಿಯೇಷನ್ಸ್. 2 ಕೊರಿಂಥ 5:17 ವಚನ, 2 Corinthians chapter 5 verse 17 says, we are new creation in Christ Jesus. ನಮ್ಮ ಒಳಗೆ ಯೇಸು ಸ್ವಾಮಿ ಬಂದಾಗ we become new creation. Our mind is renewed, our attitude is changed, our words are changed, our actions are changed. Everything that was of the old man, ಹಳೆ ಮನುಷ್ಯದ ಇರುವ ಸಂಗತಿಗಳು, ನಮ್ಮ ಒಳಗಿರುವ ಸಂಗತಿಗಳು, ಅದು ಬದಲಾವಣೆ ಆಗಬೇಕು. He is telling Ephesians that we have to put on the new man. The way we used to look when we were in this world, ಬಿಫೋರ್ ವಿ ಕೇಮ್ ಟು ದ ಲಾರ್ಡ್, ನಾವು ಹೇಗೆ ಯೋಚನೆ ಮಾಡ್ತಾ ಇದ್ದೆವು, ಹೇಗೆ ಮಾತಾಡ್ತಾ ಇದ್ದೆವು, ಇನ್ನೊಬ್ಬರ ಬಗ್ಗೆ ಹೇಗೆ ನಮ್ಮ ವಿಚಾರ ಇತ್ತು, ಪ್ರತಿಯೊಂದು ವಿಷಯದಲ್ಲಿ ಈಸ್ ಟೆಲ್ಲಿಂಗ್ ಅಸ್ ದಟ್ ವಿ ಹ್ಯಾವ್ ಟು ಚೇಂಜ್ ಆ್ಯಂಡ್ ವಿ ಹ್ಯಾವ್ ಟು ಪುಟ್ ಆನ್ ದ ನ್ಯೂ ಮ್ಯಾನ್. ನಾವು ಕೆಲವು ಹಿಂದಿನ ಸರ್ತಿ ನೋಡಿದ್ದೆವು, ಕೆಲವು ಹೊಸ ಸಂಗತಿಗಳನ್ನು ನಾವು ಧರಿಸಿಕೊಳ್ಬೇಕು, ಕೆಲವು ಸಂಗತಿಗಳನ್ನು ನಾವು ಬಿಟ್ಟುಕೊಳ್ಬೇಕು. ಇವತ್ತು ಸಹ ನಾವು ಧ್ಯಾನ ಮಾಡುವ ಈ ಒಂದು ಸ್ಟಡಿ ಏನಿದೆಯಲ್ಲ, ಅದು ನನಗೇ ಇಷ್ಟೊಂದು ವಿಷಯ ಮಾತಾಡ್ತಾ ಇದೆ. ಇಟ್ಸ್ ಟೀಚಿಂಗ್ ಮೀ. ನನ್ನ ಒಳಗೇನೆ ಇಷ್ಟೊಂದು ಸಂಗತಿಗಳು ಇದೆ, ವಿಚ್ ಈಸ್ ಅಗೇನ್ಸ್ಟ್ ದ ವರ್ಡ್ ಆಫ್ ಗಾಡ್, ವಿಚ್ ದ ಬೈಬಲ್ ಸೇಸ್ ದಟ್ ಐ ಶುಡ್ ಪುಟ್ ಇಟ್ ಆಫ್. ದೇವರ ವಾಕ್ಯ ಹೇಳ್ತದಂದರೆ ನಾನು ಅದನ್ನು ತೆಗೆದು ಬಿಡಬೇಕು ನನ್ನ ಜೀವನದಿಂದ, ಮತ್ತು ಕೆಲವು ಸಂಗತಿಯನ್ನು ನಾನು ಹಾಕ್ಕೊಳ್ಬೇಕು. ಐ ಶುಡ್ ಪುಟ್ ಆನ್ ಸರ್ಟನ್ ಥಿಂಗ್ಸ್. ಅದೇ ನಾವು ಧ್ಯಾನ ಮಾಡ್ತಾ ಇದ್ದಾವೆ. ಇದು ಏನು ಮಾಡ್ತಾ ಇದೆ ಅಂದರೆ, ನನ್ನ ಲೈಫನ್ನು, ನನ್ನ ಜೀವನವನ್ನೇ ಬದಲಾವಣೆ ಮಾಡ್ತಾ ಇದೆ. ಐ ಕ್ಯಾನ್ ಸಿ ಮೈ ಲೈಫ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ, ಈ ಸಂಗತಿಗಳು ನಾನು ಹಾಕ್ಕೊಳ್ಬೇಕಾ? ಶುಡ್ ಐ ಪುಟ್ ಆನ್ ದಿಸ್ ಥಿಂಗ್? ಶುಡ್ ಐ ಪುಟ್ ಆಫ್ ದೋಸ್ ಥಿಂಗ್ಸ್? ಈ ಸಂಗತಿಗಳು ನನ್ನ ಜೀವನದಲ್ಲಿದ್ದರೆ ಅದು ನನಗೆ ಯಾವುದೋ ಆಶೀರ್ವಾದ ಆಗಲ್ಲ. ಆದರೆ ನಾನು ಅದನ್ನು ಬೇರೆ ಸಂಗತಿಗಳು, ಸ್ವಾಮಿ ಹೇಳಿದ ವಾಕ್ಯದಲ್ಲಿ ಹೇಳಿದ ಸಂಗತಿಗಳನ್ನು ನಾನು ಹಾಕ್ಕೊಂಡ್ರೆ ಇಟ್ ವಿಲ್ ಬಿ ಅ ಬ್ಲೆಸ್ಸಿಂಗ್ ಟು ಮೀ. ಅದೇ ಇವತ್ತು ಸಹ ನಾವು ಧ್ಯಾನ ಮಾಡುವ, ಇವತ್ತೊಂದು ವಿಷಯ ನಾವು ಧ್ಯಾನ ಮಾಡುವ ಏನೆಂದರೆ, ನಾವು ಏನನ್ನು ಬಿಟ್ಟು ಕೊಡಬೇಕು, ನಾವು ಏನನ್ನು ತೊರೆದು ಬಿಡಬೇಕು. ವಾಟ್ ಶುಡ್ ವಿ ಪುಟ್ ಆಫ್ ಈಸ್, ವಿ ಶುಡ್ ಪುಟ್ ಆಫ್ ಗ್ರಂಬ್ಲಿಂಗ್. ಗುಣಗುಟ್ಟುವುದನ್ನು ನಾವು ಏನು ಮಾಡಬೇಕೆಂದರೆ, ನಾವು ಸಂಪೂರ್ಣವಾಗಿ ಅದನ್ನು ತೆಗೆದು ಬಿಡಬೇಕು ನಮ್ಮ ಜೀವನದಲ್ಲಿ. ಇದು ಸಾಧ್ಯನಾ? ಯಾಕೆಂದರೆ ನಮಗೆ ಅದು ಸ್ವಭಾವ ಆಗಿಬಿಟ್ಟಿದೆ. ಇಟ್ ಹ್ಯಾಸ್ ಬಿಕಮ್ ಅ ಹ್ಯಾಬಿಟ್ ಫಾರ್ ಅಸ್ ದಟ್ ವಿ ಆರ್ ಸೋ ಯೂಸ್ ಟು ಗ್ರಂಬ್ಲಿಂಗ್. ಏನೇ ಒಂದು ಸಣ್ಣ ಸಂಗತಿ ಆಗಿಲ್ಲ ಅಂದ ತಕ್ಷಣ ವಿ ಸ್ಟಾರ್ಟ್ ಗ್ರಂಬ್ಲಿಂಗ್. ಈ ಸ್ವಭಾವ ನನ್ನಲ್ಲಿ ಭಾಳ ಇತ್ತು. I can say that I used to grumble for every little thing. ಪ್ರತಿಯೊಂದು ವಿಷಯಕ್ಕೆ ನಾನು ಗ್ರಂಬಲ್ ಮಾಡ್ತಿದ್ದೆ. ದಟ್ ವಾಸ್ ಲೈಕ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಮೈ ಲೈಫ್. ಅದು ನನ್ನ ಜೀವನದೊಂದು ಭಾಗ ಆಗಿತ್ತು. ನನಗೆ ಅದು ರಿಯಲೈಸ್ ಯಾವಾಗ ಆಯ್ತೆಂದರೆ, ವೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ದ ವರ್ಡ್ ಆಫ್ ಗಾಡ್, ವೆನ್ ಐ ಗಾಟ್ ಟು ನೋ ದ್ಯಾಟ್ grumbling is sin. And here Paul writes very clearly. ಪೌಲ ಬರೀತಾರೆ ಏನೆಂದರೆ, ಫಿಲಿಪಿಯ 4ನೇ ಅಧ್ಯಾಯ 14 ಹಾಗೂ 15. Philippians chapter 2 verse 14 and 15 he says, do all things without murmuring. Do all things without murmuring. Paul is telling the Philippian church ಏನಂದರೆ, ಗುಣಗುಟ್ಟುವುದನ್ನು ತೆಗೆದು ಬಿಡ್ರಿ, ನೀವು ಗುಣಗುಟ್ಟದೆ ಎಲ್ಲ ಮಾಡಿರಿ. ಡೂ ಆಲ್ ಥಿಂಗ್ಸ್ ವಿದೌಟ್ ಮರ್ಮರಿಂಗ್
and disputing, that ye may be blameless and harmless, the sons of God, without rebuke, in the midst of a crooked and a perverse nation, among whom ye shine as lights in the world. ನಾವು ಹೇಗಿದ್ದೇವೆ ಅಂದರೆ ಜಗತ್ತಿಗೆ ಒಂದು ಬೆಳಕಾಗಿದ್ದೇವೆ ಪ್ರಿಯರೇ. ಬೆಳಕಾಗಿರುವ ಕಾರಣ ನಮಗೆ ಏನು ಹೇಳ್ತಾನೆ ಅಂದರೆ, ಯು ಪುಟ್ ಆಫ್ ಗ್ರಂಬ್ಲಿಂಗ್, ಗುನ್ಗುಟ್ಟುದು, ಯು ಪುಟ್ ಆಫ್ ಮರ್ಮರಿಂಗ್. ಇದನ್ನು ನಾವು ಅಭ್ಯಾಸ ಮಾಡಿಕೊಳ್ಳೇಬೇಕು ಪ್ರಿಯರೇ. ಯಾಕೆಂದರೆ ನಮ್ಮ ಸ್ವಭಾವ ಏನಾಗಿದ್ದೇನೆಂದರೆ, ಇವಾಗ ಬೇಸಿಗೆ ಕಾಲ ಬಂದಿದೆ. ಬೇಸಿಗೆ ಸ್ವಲ್ಪ, ಅದು ಬ್ಯಾಂಗ್ಳೂರಲ್ಲಿ ಅಂಥ ಬೇಸಿಗೆ ಆಗೋದಿಲ್ಲ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಬಿಸಿಲಾದ ತಕ್ಷಣ ಅಯ್ಯೋ ಇಷ್ಟು ಬಿಸಿಲಾಗ್ಬಿಟ್ಟಿದೆ ಅಂತ. ಪ್ರತಿಯೊಂದು ಸೀಸನಲ್ಲಿ, ಪ್ರತಿಯೊಂದು ವೆದರ್ ಚೇಂಜಲ್ಲಿ ನಾವು ಮಾತಾಡ್ತೇವೆ, ನಾವು ಗುಡ್ತೇವೆ. ಸ್ವಲ್ಪ ಜಾಸ್ತಿ ಮಳೆ ಬಂದರೆ ನಾವು ಹೇಳ್ತೇವೆ, ಇಷ್ಟು ಮಳೆ ಬರುತ್ತೆ ಅಲ್ಲ, ಈ ಮಳೆ ಯಾವಾಗ ನಿಲ್ತು ಹೋಗುತ್ತೆ ಅಂತ. ವಿ ವೇಟ್ ಫಾರ್ ದ ನೆಕ್ಸ್ಟ್ ಸೀಸನ್ ಬಂದ ತಕ್ಷಣ, ಚಳಿ ಬಂದ ತಕ್ಷಣ ಈ ವರ್ಷದ ಚಳಿ ತುಂಬ ಆಗಿಬಿಟ್ಟಿದೆ, ಈ ವರ್ಷದ ಚಳಿ ನಮಗೆ ಸಹಿಸಲಿಕ್ಕೆ ಆಗೋದಿಲ್ಲ. ಮಳೆ ಬಂತೆಂದರೆ ನಮಗೆ ಎಲ್ಲಿ ಹೋಗ್ಲಿಕ್ಕೂ ಇಲ್ಲ, ಈ ಮಳೆಯಿಂದ ನಾವು ಮನೆಯಲ್ಲೇ ಕಟ್ಟಿ ಹಾಕಿದೆ. ಬೇಸಿಗೆ ಆಯ್ತಂದ್ರೆ ಅಯ್ಯೋ ಇದು ಹೊರಗೆ ಹೇಗೆ ಹೋಗೋದು, ನಮಗೆ ಹೀಟ್ ಸ್ಟ್ರೋಕ್ ಆಗ್ಬೋದು, ಇಟ್ ಈಸ್ ಸೋ ಹಾಟ್. ವಿ ಗ್ರಂಬಲ್ ಫಾರ್ ಎವ್ರಿ ಸೀಸನ್. ನಮಗೆ ಟ್ರಾಫಿಕ್ ಲೈಟ್ಸಲ್ಲಿ ನಾವು ಇಷ್ಟು ಗುನ್ಗುಡ್ತೇವೆ. ದಿಸ್ ವಾಸ್ ಮೈ ಗ್ರೇಟೆಸ್ಟ್ ವೀಕ್ನೆಸ್. ಟ್ರಾಫಿಕ್ ಲೈಟಲ್ಲಿ ನಾವು ನಿಲ್ತರೆ ನನಗೆ ಒಂದೇನೆಂದರೆ, ಈ ಲೇನಿಂದ ಆ ಲೇನ್ಗೆ ಮೂವ್ ಆಗ್ರಿ, ಆ ಲೇನಿಂದ. ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಅಲ್ಲ, ಇಟ್ಸ್ ಬಿಕಮಿಂಗ್ ವರ್ಸ್ಟ್ ಬೈ ದ ಡೇ. ನಮಗೆ ಎಲ್ಲಿ ಹೋಗಲಿಕ್ಕೆ ಇಲ್ಲ, 24/7 ಥ್ರೂ ಔಟ್ ದ ಡೇ ನಮ್ಮ ಟ್ರಾಫಿಕ್ ಇಷ್ಟು ಕೆಟ್ಟು ಹೋಗ್ಬಿಟ್ಟಿದೆ. ಈ ಥರ ಆದರೆ ನಾವು ಹೇಗೆ ವಿ ಗ್ರಂಬಲ್, ರೈಟ್? ಸೋ ಮಚ್ ವಿ ಗ್ರಂಬಲ್. ಪ್ರತಿನಿತ್ಯ ಪ್ರತಿಯೊಂದು ಸಂಗತಿಗೆ ನಾವು ಏನು ಮಾಡ್ತೇವೆ ಅಂದರೆ ನಾವು ಗುನ್ಗುಡ್ತೇವೆ ಪ್ರಿಯರೇ. ಆದರೆ ಪೌಲ ಹೇಳ್ತಾನೆ, ಎಲ್ಲ ಸಂಗತಿಯನ್ನು ನಾವು ವಿ ಶುಡ್ ಡೂ ಇಟ್ ವಿತೌಟ್ ಗ್ರಂಬ್ಲಿಂಗ್. ನಮಗೆ ಎಲ್ಲರಿಗೆ ಗೊತ್ತಿದೆ, ಇದು ದೊಡ್ಡ ಎಕ್ಸಾಂಪಲ್ ಯಾರೆಂದರೆ ಇಸ್ರಾಯೇಲಿ ಜನರು. ಅವರ ವಿಷಯದಲ್ಲಿ ನಾವು ನೋಡ್ಕೊಳ್ಳುವ. ಲೆಟ್ ಅಸ್ ಓಪನ್ ಅವರ್ ಬೈಬಲ್ಸ್ ಟು ಎಕ್ಸೋಡಸ್, ವಿಮೋಚನ ಕಾಂಡ, ಅದು 16ನೇ ಅಧ್ಯಾಯ. ಎಕ್ಸೋಡಸ್ ಚಾಪ್ಟರ್ 16. ಇಲ್ಲಿ ನಾನು ಓದ್ತಾನೆ ನೋಡಿ, 2ನೇ ವಚನ ಹೀಗೆ ಬರ್ತಿದೆ. ಆ್ಯಂಡ್ ಮೊದಲನೇ ವಚನದಿಂದ ಓದ್ತಾನೆ. ಆ್ಯಂಡ್ ದೇ ಟುಕ್ ದಿಯರ್ ಜರ್ನಿ ಫ್ರಮ್ ಎಲೀಮ್, ಆ್ಯಂಡ್ ಆಲ್ ದ ಕಾಂಗ್ರಿಗೇಷನ್ ಆಫ್ ದ ಚಿಲ್ಡ್ರನ್ ಆಫ್ ಇಸ್ರಾಯಲ್ ಕೇಮ್ ಅನ್ ಟು ದ ವಿಲ್ಡರ್ನೆಸ್ ಆಫ್ ಸಿನ್, which is between Elim and Sinai, on the 15th day of the second month after their departing out of the land of Egypt. And the whole congregation of the children of Israel murmured against Moses and Aaron in the wilderness. ಏನು ಮಾಡಿದಂತೆ ಅಲ್ಲಿದ್ದು ಜನರು, and the whole congregation, ಒಬ್ಬರು ಇಬ್ಬರು ಅಲ್ಲ ಪ್ರಿಯರೇ, everybody that was there, they all started grumbling against Moses and Aaron. ಅವ್ರಿಗೆ ಆಹಾರ ಸರಿಯಾಗಿ ಸಿಗ್ತಾ ಇರಲಿಲ್ಲ, ಅವ್ರಿಗೆ ಮಾಂಸ ಸಿಗ್ತಾ ಇರಲಿಲ್ಲ, ಅವ್ರಿಗೆ ನೀರು ಸಿಗ್ತಾ ಇರಲಿಲ್ಲ. ಪ್ರಿಯರೇ, ಇಷ್ಟು ದೊಡ್ಡ ದೊಡ್ಡ ದೇವರ ಅದ್ಭುತ ಕಾರ್ಯ ನೋಡಿದರೆ ನಮಗೆ ಈ ಕತೆ ಗೊತ್ತು. ನಮಗೆ ಗೊತ್ತು ನಾವು ಗುನ್ಗುಟ್ಟಬಾರ್ದು. ಆದರೆ ನಾವು ಇವತ್ತುವರೆಗೆ ಇದ ವಿಷಯದಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ದೇವೆ? ಹ್ಯಾವ್ ವಿ ಎವರ್ ಟ್ರೈಡ್ ಟು ಸೇ ನೋ, ಐ ಆಮ್ ಗೋಯಿಂಗ್ ಟು ವರ್ಕ್ ಆನ್ ದಿಸ್, ಐ ಆಮ್ ಗೋಯಿಂಗ್ ಟು ಸೀ ಟು ಇಟ್ ದ್ಯಾಟ್ ಐ ವಿಲ್ ಸ್ಟಾಪ್ ಗ್ರಂಬ್ಲಿಂಗ್. ಕೆಲವು ಸರ್ತೆ ಇವಾಗ ನಮಗೆ ಎಲ್ಲರಿಗೆ ಗೊತ್ತು, ಕೆಲವು ಸಂಗತಿಗಳ ಕೊರತೆ ಆಗಿದೆ, ನಮಗೆ ಕೆಲವು ಸಂಗತಿ ಈಸಿಲಿ ಸಿಗ್ತಾ ಇಲ್ಲ. ಇಷ್ಟು ದಿವಸ ಅದು ಸಿಗ್ತಾ ಇರಬೇಕಾದ್ರೆ ಅದರ ವ್ಯಾಲ್ಯೂ ನಮಗೆ ಗೊತ್ತಿರಲಿಲ್ಲ. ಬಟ್ ಇವಾಗ ಅದು ಸಿಗ್ತಾ ಇಲ್ಲ ಅಂದರೆ ಹೌ ಮಚ್ ವಿ ಆರ್ ಗ್ರಂಬ್ಲಿಂಗ್. ವಿ ಗ್ರಂಬಲ್ ಅಗೇನ್ಸ್ಟ್ ಅವರ್ ಪಾಲಿಟಿಷಿಯನ್ಸ್, ವಿ ಗ್ರಂಬಲ್ ಅಗೇನ್ಸ್ಟ್ ಅವರ್ ಮಿನಿಸ್ಟರ್ಸ್, ವಿ ಗ್ರಂಬಲ್ ಅಗೇನ್ಸ್ಟ್ ಅವರ್ ಕೌನ್ಸಿಲರ್ಸ್, ವಿ ಗ್ರಂಬಲ್ ಅಗೇನ್ಸ್ಟ್ ದ ಪೀಪಲ್ ಹೂ ಆರ್ ಇನ್ ಚಾರ್ಜ್ ಆಫ್ ಡೆಲಿವರಿಂಗ್ ದೋಸ್ ಗುಡ್ಸ್ ಟು ಅಸ್. ಪ್ರತಿಯೊಂದು ವಿಷಯಕ್ಕೆ ಪ್ರಿಯರೇ ನಾವು ಗುನ್ಗುಡ್ತೇವೆ. ಗುನ್ಗುಟ್ಟುದು ನಮ್ಮ ಜೀವನದಲ್ಲಿ ಯಾವುದೇ ಆಶೀರ್ವಾದ ತಗೊಂಡು ಬರೋದಿಲ್ಲ. ಗುನ್ಗುಟ್ಟುದು ನಾನು ಒಂದನ್ನು ನೋಡಿದ್ದೇನೆಂದರೆ, ಇಟ್ ಮೇಕ್ಸ್ ಮೈ ಸ್ಪಿರಿಟ್ ಮ್ಯಾನ್ ವೆರಿ ಸಿಕ್. ಒಂಥರ ನನ್ನ ಆತ್ಮನ ಮನುಷ್ಯನಿಗೆ ಒಂಥರ ರೋಗ ಬಂದಂಗಾಗುತ್ತೆ. ಸಮ್ ಪೀಪಲ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಮರ್ಮರಿಂಗ್ ಫಾರ್ ಎವ್ರಿಥಿಂಗ್.
ನನಗೆ ಒಬ್ಬರು ಪರಿಚಯ ಇದ್ದರು. ಅವರು ಬೆಳಿಗ್ಗೆ ಎದ್ದ ತಕ್ಷಣ ನಂದು ಇದೊಂದು ಜೀವನನ, ನಾನು ಇಡೀ ದಿವಸ ನಾನು ದುಡಿಬೇಕು, ಇಷ್ಟು ದುಡಿದ್ರೂ ನನಗೆ ಏನು ಸಂಬಳ ಸಿಗ್ತಾ ಇಲ್ಲ, ಮನೆಗೆ ಬಂದ ಮೇಲೆ ಮತ್ತೆ ಮನೆ ಕೆಲಸ ಮಾಡಬೇಕು, ನನ್ನ ಗಂಡ ನೋಡಿದರೆ ಹೀಗೆ, ನನ್ನ ಮಕ್ಕಳು ನೋಡಿದರೆ ಹೀಗೆ, ನನಗೆ ಒಂದು ಸುಖವಾದ ಒಂದು ಜೀವನ ಇಲ್ಲ. ಕಂಟಿನ್ಯೂಸ್ಲಿ ದಟ್ ಪರ್ಸನ್ ಯೂಸ್ ಟು ಗ್ರಂಬಲ್ ಆ್ಯಂಡ್ ಗ್ರಂಬಲ್ ಆ್ಯಂಡ್ ಗ್ರಂಬಲ್ ಆ್ಯಂಡ್ ಗ್ರಂಬಲ್. ಅವರ ಆ ಗ್ರಂಬ್ಲಿಂಗ್ ಇಂದಲೇ ನಾಶವಾಗಿ ಹೋದರು ಪ್ರಿಯರೇ. ಐ ಹ್ಯಾವ್ ಸೀನ್ ವಿತ್ ಮೈ ಓನ್ ಐಸ್. They were completely destroyed. Only thing that they did was grumbling. ಅವ್ರು ಎಂದೂ ಇದು ಯೋಚನೆ ಮಾಡಿಲ್ಲ ಅಂದರೆ ಇಸ್ರಾಯೇಲಿ ಜನರು ಇವರಿಗೆ ಒಂದು ದೊಡ್ಡ ಒಂದು ಪಾಪ, ಇವರು ಗುಣಗುಟ್ಟದ ಕಾರಣ, ಒಂದೇ ಗುಣಗುಟ್ಟದ ಕಾರಣ ಅವರು ದೇವರು ಅವರನ್ನು ಐಗುಪ್ತ ದೇಶದಿಂದ ಬಲವಾಗಿ ಹೊರಗೆ ತಗೊಂಡು ಬಂದರೂ ಸಹ ಅವರು ಕಾನಾನ್ ದೇಶಕ್ಕೆ ಸೇರಲಿಲ್ಲ. ಒಂದೇ ಒಂದು ರೀಸನ್, ದ ಓನ್ಲಿ ರೀಸನ್ ದಟ್ ದೇ ಕುಂಟ್ ಎಂಟರ್ ದ ಪ್ರಾಮಿಸ್ ಲ್ಯಾಂಡ್ ವಾಸ್ ಬಿಕಾಸ್ ದೇ ಮರ್ಮರ್ಡ್, ಬಿಕಾಸ್ ದೇ ಗ್ರಂಬಲ್ಡ್. ಇಲ್ಲಿ ಸಹ 16ನೇ ಅಧ್ಯಾಯ ವಿಮೋಚನಾ ಕಾಂಡ 16ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ತೇವೆ, ದೇ ಗ್ರಂಬಲ್ಡ್ ಅಗೇನ್ಸ್ಟ್ ಮೋಸಸ್ ಆ್ಯಂಡ್ ಆರೋನ್. ನೆಕ್ಸ್ಟು ಅಲ್ಲೇ ಇದೆ ನೋಡಿ, ಇನ್ನೊಂದು ವಚನ ನಾನು ಓದ್ಕೊಳ್ತಾನೆ. ಲೆಟ್ ಮೀ ರೀಡ್ another verse, that is Exodus chapter 16 and verse 8. 8ನೇ ವಚನ ಹೀಗೆ ಹೇಳುತ್ತೆ, and Moses said, this shall be when the Lord shall give you in the evening flesh to eat, and in the morning bread to the full. For that the Lord heareth your murmurings, which you have murmured against him. What are we? Your murmurings are not against us, but against the Lord. ಇಲ್ಲಿ ಮೋಶೆ ಅವ್ರಿಗೆ ಹೇಳ್ತಾರೆ, ನೀವು ಗುಣಗುಡ್ತಾ ಇದ್ದೀರಿಯಲ್ಲ, ನಿಮಗೆ ನಾನ್ ವೆಜ್ ಸಿಗ್ತಾ ಇಲ್ಲ, ನಿಮಗೆ ದಿನನಿತ್ಯ ಮನ್ನಾ ಸಿಗ್ತಾ ಇದೆ, ನಮಗೆ ಇದು ಮನ್ನಾ ಬೇಡ, ನಮಗೆ ಒಳ್ಳೆ ಆಹಾರ ಬೇಕು. ಐಗುಪ್ತವನ್ನು ಇಸ್ರಾಯೇಲಿ ಜನರು, ದೇವರ ಜನರು ಬಿಟ್ಟು ಬಂದರೂ ಸಹ ಅವರ ಆಲೋಚನೆ ಯಾವಾಗಲೂ ಐಗುಪ್ತದಲ್ಲೇ ಇತ್ತು. ಏನೇ ಆದ ತಕ್ಷಣ ಅವರ ತಲೆಯಲ್ಲಿ ಬರೋ ಒಂದೇ ಸಂಗತಿ ಏನೆಂದರೆ, ಐಗುಪ್ತದಲ್ಲಿ ಇದಿತ್ತು, ಐಗುಪ್ತದಲ್ಲಿ ಅದು ಇತ್ತು, ಐಗುಪ್ತದಲ್ಲಿ ನಮಗೆ ಎಲ್ಲ ಥರದ ಆಹಾರ ಸಿಗ್ತಾ ಇತ್ತು, ಐಗುಪ್ತದಲ್ಲಿ ನಾವು ಸತ್ತರೆ ನಮಗೆ ಅಲ್ಲಿ ಗೋರಿ ಮಾಡಲಿಕ್ಕೆ ಸ್ಥಳ ಇತ್ತು. ಎವ್ರಿ ಟೈಮ್ God was taking them ahead, but they kept looking back because they loved Egypt more than they wanted to go to Canaan, more than they wanted to go to the promised land. ದೇವರವ್ರಿಗೆ ಹೇಳ್ತಾ ಇದ್ದಾರೆ ಏನಂದರೆ, ಹಾಲು ಜೇನು ಹರಿಯ ದೇಶಕ್ಕೆ ನಾನು ಕರ್ಕೊಂಡು ಹೋಗ್ತೇನೆ. ಅದು ಅವರು ಅರಿಕೆ ಮಾಡ್ತಾ ಇಲ್ಲ, ಅದಕ್ಕೆ ಅವ್ರು ಮುಂದಕ್ಕೆ ನೋಡ್ತಾ ಇಲ್ಲ. ಅವರ ಯೋಚನೆ ಒಂದೇ ಏನೆಂದರೆ, ಇದು ಇಲ್ಲ, ಅದು ಇಲ್ಲ, ಇದು ಇಲ್ಲ, ಅದಿಲ್ಲ, ನಮಗೆ ಅಲ್ಲಿ ಸಿಗ್ತಾ ಇತ್ತು, ಇಲ್ಲಿ ಸಿಗ್ತಾ ಇಲ್ಲ. ಅದಕ್ಕೆ ಯಾವಾಗಲೂ ಸಹ ಅವ್ರು ಗುಣಗುಟ್ಟಿದಾಗ ಮೋಶೆ ಹೇಳ್ತಾನೆ, ನೀವು ನನ್ನ ವಿರುದ್ಧವಾಗಿ ಗುಣಗುಟ್ಟಿಲ್ಲ. ಯಾಕೆಂದರೆ ಮೋಶೆ ಅವರನ್ನು ಹಿ ವಾಸ್ ಜಸ್ಟ್ ಲೀಡಿಂಗ್ ದೆಮ್, ಅವರನ್ನು ಬರೀ ಒಂದು ಲೀಡರಾಗಿ ಮುಂದೆ ತಗೊಂಡು ಹೋಗ್ತಾ ಇದ್ದ. ಆದರೆ ಗಾಡ್ ವಿತ್ ದಿಸ್ ಮೈಟಿ ಹ್ಯಾಂಡ್, ವಿತ್ ದಿಸ್ ಪವರ್ಫುಲ್ ಹ್ಯಾಂಡ್, ವಿತ್ ದಿಸ್ ಮಿರಕಲಸ್ ಪವರ್, he parted the Red Sea, he brought them out, he showed them that he was able to drown Pharaoh and his soldiers and his chariots into the Red Sea. ಎಲ್ಲವನ್ನು ತೋರಿಸಿದ್ರು ಸಹ ಪ್ರಿಯರೇ, ಅಂಥ ಒಂದು ಸ್ವಭಾವ ಅವರಲ್ಲಿದೆ. ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯ ಆಗಿದೆ. ನಾವು ರಕ್ಷಣೆ ಹೊಂದಿದೆ, ಒಂದು ದೊಡ್ಡ ಅದ್ಭುತ ಕಾರ್ಯ. ಜಗತ್ತಲ್ಲಿ ಇಷ್ಟೋ ಲಕ್ಷಾಂತರ, there are millions of people in this world, but God chose you and me. ನಾವು ಅವರನ್ನು ಹುಡ್ಕೊಂಡು ಹೋಗಿಲ್ಲ ಪ್ರಿಯರೇ, ಅವರು ನಮ್ಮನ್ನು ಹುಡ್ಕೊಂಡು ಬಂದು ನಮಗೆ ರಕ್ಷಣೆ ಆಯಿತು. ನಾವು ಇವತ್ತು ರಕ್ಷಣೆ ಹೊಂದಿದ್ದೇವೆ. ನಾವು ರಕ್ಷಣೆ ಹೊಂದಿದ ಮೇಲೆ ಏನೋ ಒಂದು ನಮಗೆ ರೋಗ ಬಂತು, ವಿ ಗ್ರಂಬಲ್. ನಾವು ದೇವರ ವಾಕ್ಯದಲ್ಲಿ ಬೆಳೀತಾ ಇದ್ದೇವೆ, ನಾವು ದೇವರ ವಾಕ್ಯವನ್ನು ಕೈಕೊಂಡು ನಡೀತಾ ಇದ್ದೇವೆ, ನಾವು ಸಭೆಗೆ ಕರೆಕ್ಟಾಗಿ ಹೋಗ್ತೇವೆ, ನಾವು ದಶಮ ಭಾಗವನ್ನು ಕೊಡ್ತೇವೆ, ನಾವೆಲ್ಲವನ್ನು ಮನೇಲಿ ನಾವು ಫ್ಯಾಮಿಲಿ ಪ್ರೇಯರ್ ಮಾಡ್ತೇವೆ, ಯಾವುದೇ ಕೂಟಕ್ಕೂ ನಾವು ಅಟೆಂಡ್ ಮಾಡ್ತೇವೆ. ಮತ್ತು ನಮಗೆ ಯಾಕೆ ಈ ರೋಗ ಅಂತ ವಿ ಸ್ಟಾರ್ಟ್ ಗ್ರಂಬ್ಲಿಂಗ್. ನಮ್ಮ ಬಿಸ್ನೆಸ್ ಪ್ರಾಬ್ಲಮ್ ಆಯಿತು, ಇದ್ದಕ್ಕಿದ್ದಂಗೆ ನಮ್ಮ ಕೆಲಸ ಹೋಯಿತು, ನಮ್ಮ ಮಕ್ಕಳು ಮದುವೆ ಆಗ್ತಾಯಿಲ್ಲ, ನಮ್ಮ ಮಕ್ಕಳಲ್ಲಿ ದಾರಿ ತಪ್ಪಿ ಹೋಗ್ತಾರೆ. ಫಾರ್ ಎವ್ರಿಥಿಂಗ್ ನಾವು ಅಡುಗೆ ಮಾಡ್ತಾ ಇರಬೇಕಾದ್ರೆ, ಎಷ್ಟೋ ಸಹೋದರಿಯರಿಗೆ ಇದು
ಇದದು ಅನುಭವ ಇರ್ಬೋದು. ನಾವು ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ರೈಟ್ ಇನ್ ದ ಮಿಡಲ್ ಆಫ್ ಕುಕ್ಕಿಂಗ್ ನಮ್ಮ ಗ್ಯಾಸ್ ಹೋಯ್ತು ಅಂದರೆ ವಿ ಫೀಲ್ ಸೋ ಅಪ್ಸೆಟ್. ಅಯ್ಯೋ ಇದೇ ಟೈಮ ಹೋಗಲಿಕ್ಕೆ. ಆ ಸಿಲಿಂಡರ್ಗೆ ಹೆಂಗೆ ಗೊತ್ತಾಗಬೇಕು ಯಾವ ಟೈಮ್ ಅಂತ? ಅದು ಮುಗ್ದಾಗ ಅದು ತಾನಾಗಿ ಹೋಗುತ್ತೆ. ಕೆಲವು ಸರ್ತೆ ನಮ್ಮ ದೇಶದಲ್ಲಿ ನಾವು ನೋಡ್ತೇವೆ, ನಮ್ಮ ದೇಶದಲ್ಲಿ ಯಾವಾಗ ಬೇಕಾವಾಗ ಎಲೆಕ್ಟ್ರಿಸಿಟಿ ಹೋಗುತ್ತೆ. ಅವಾಗ ವಿ ಗ್ರಂಬಲ್ ವಿ ಸೇ ಇದೇ ಸಮಯನ ಈ ಎಲೆಕ್ಟ್ರಿಸಿಟಿ ಹೋಗಲಿಕ್ಕೆ. ಅವ್ರು ಕೆಲಸ ಮಾಡ್ತಾ ಇರ್ತಾರೆ KEBನವ್ರು, ಅವ್ರಿಗೇನು ಗೊತ್ತು ದಟ್ ವಿ ಆರ್ ಇನ್ ದ ಮಿಡಲ್ ಆಫ್ ಅ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಆರ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ವಿ ಆರ್ ಇನ್ ಟು ಅಂತ ಅವ್ರಿಗೆ ಹೇಗೆ ಗೊತ್ತಾಗಬೇಕು? ಬಟ್ ವಿ ಸ್ಟಾರ್ಟ್ ಗ್ರಂಬ್ಲಿಂಗ್. ಪ್ರಿಯರೇ, ಇಲ್ಲಿ ದೇವರು ಅದ್ಭುತ ಕಾರ್ಯ ಮಾಡಿ ಅವರನ್ನು ಹೊರಗೆ ತಗೊಂಡು ಬಂದರು. ಅವರಿಗೆ ತನ್ನ ಪರಾಕ್ರಮಶಾಲಿಯಾದ ಶಕ್ತಿಯನ್ನು ಪ್ರಕಟಣೆ ಮಾಡಿದರು. ಹಿ ಪ್ರೂವ್ಡ್ ವಾಟ್ ಅ ಮೈಟಿ ಗಾಡ್ ಹಿ ಈಸ್. ದೇ ವರ್ ನಾಟ್ ಸಪೋಸ್ ಟು ಗ್ರಂಬಲ್, ಬಟ್ ದ್ಯಾಟ್ ಹ್ಯಾಬಿಟ್ ಡಿನ್ ಗೋ. ಇವತ್ತು ನಮಗೆ ನಾವು ರಕ್ಷಣೆಗೆ ಬಂದು 5 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, 20 ವರ್ಷ ಆಗಿರ್ಬೋದು, ಏನೇ ಆದ ತಕ್ಷಣ ಡು ವಿ ಪ್ರೇಸ್ ಗಾಡ್ ಲೈಕ್ ಜೋಬ್? ಯೋಬದಿಂದ ನಾವು ಎಲ್ಲರೂ ಕಲಿಯೋ ಒಂದು ದೊಡ್ಡ ಸಂಗತಿ ಏನಿದೆ ಅಂದರೆ, ಜೋಬ್ ವೆಂಟ್ ಆನ್ ಪ್ರೇಸಿಂಗ್ ಗಾಡ್. ಹಿ ವೆಂಟ್ ಆನ್ ಪ್ರೇಸಿಂಗ್ ಗಾಡ್. ಒಂದೇ ದಿನದಲ್ಲಿ ಅವನ ಎಲ್ಲ ಸಂಗತಿಗಳು. ಪ್ರೇರೆ, ನೀವು ಹೇಳ್ಬೋದು, ಸಿಸ್ಟರ್ ಇದೆಲ್ಲ ಕತೆ ನಮಗೆ ಗೊತ್ತಿದೆ. ಎಸ್, ಇದೆಲ್ಲ ಕತೆ ನಮಗೆ ಗೊತ್ತಿದೆ, ಬಟ್ ವಿ ಡೋಂಟ್ ಪುಟ್ ಇಟ್ ಇನ್ ಅವರ್ ಪ್ರಾಕ್ಟಿಕಲ್ ಲೈಫ್. ವಿ ಡೋಂಟ್ ಮೇಕ್ ಇಟ್ ಆ್ಯಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ನಾವು ಕೇಳಿದ್ದೇವೆ, ಗುಣ್ಗುಟ್ಟಿದ್ರೆ ನಮಗೆ ಯಾವುದೇ ಆಶೀರ್ವಾದ ಬರೋದಿಲ್ಲ. ಗುಣ್ಗುಟ್ಟಿದ್ರೆ ದೇವರ ಜನರನ್ನು ಅಷ್ಟೊಂದು ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ, ಅವರ ಕೂಗನ್ನು ನೋಡಿ, ಪ್ರತಿಯೊಂದು ವಿಷಯದಿಂದ ಅವರಿಗೆ ಬಲವಾದ ರೀತಿಯಲ್ಲಿ ಐಗುಪ್ತದಿಂದ ಹೊರಗೆ ತಗೊಂಡು ಬಂದು ಅವರಿಗೆ ಕೊಡಬೇಕಾದ ಹಾಲು ಜೇನು ಹರಿಯೋ ದೇಶಕ್ಕೆ ಅವ್ರು ತಗೊಂಡು ಹೋಗ್ತಾ ಇರಬೇಕಾದ್ರೆ ಅದನ್ನು ಅವ್ರು ಮುಂದೆ ನೋಡ್ತಾ ಇಲ್ಲ, ಅದನ್ನು ನಾವು ಮುಂದೆ ನೋಡ್ತಾ ಇಲ್ಲ. ನಾವು ಏನು ಮಾಡ್ತೇವೆ ಅಂದರೆ, ಇದು ಇಲ್ಲ, ಅದಿಲ್ಲ, ಅದಿಲ್ಲ, ಇದು ಇಲ್ಲ, ಅದರಲ್ಲೇ ನಮ್ಮ ಜೀವನವನ್ನು ನಾವು ಕಳೀತೇವೆ ಪ್ರಿಯರೇ, ವಿಚ್ ಇಸ್ ವೆರಿ ರಾಂಗ್. ನಾವು ಚೇಂಜ್ ಆಗಬೇಕು, ನಾನು ಚೇಂಜ್ ಆಗಬೇಕು, ನನ್ನ ಆಲೋಚನೆಯಲ್ಲಿ ಚೇಂಜ್ ಆಗಬೇಕು. ವೆನ್ ಸಂಬಡಿ ಎಲ್ಸ್ ಗ್ರಂಬಲ್ಸ್ ಎಟ್ ಹೋಮ್, ನಾವು ಹೇಳ್ತೇವೆ ಏನು ನೀನು ಗುಡ್ಗುಡ್ತೀಯ, ಆದರೆ ನಾವು ಗುಣ್ಗುಟ್ಟುದು ಇನ್ನೊಬ್ಬರಿಗೆ ಕೇಳಿ ಅವ್ರಿಗೆ ಎಷ್ಟು ಬೇಸರ ಆಗ್ತಾ ಇರ್ಬೋದು. ಆದರೆ ಯೋಬನ ವಿಷಯದಲ್ಲಿ ನಾವು ನೋಡ್ತೇವೆನೆಂದರೆ, ಒಂದೇ ದಿನದಲ್ಲಿ ಅವನು ಎಲ್ಲವನ್ನು ಕಳ್ಕೊಂಡ್ರು. ಓನ್ಲಿ ಒನ್ ಥಿಂಗ್ ಹಿ ಹ್ಯಾಡ್ ಟು ಸೇಸ್, ಹೀ ಗೇವ್ ಆ್ಯಂಡ್ ಹೀ ಟುಕ್ ಇಟ್ ಅವೇ. ಇನ್ನೊಂದು ಸಂಗತಿ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಅಲ್ಲೇ ನಾವು ಮೊದಲನೇ ಫಸ್ಟ್ ಥೆಸಲೋನಿಯನ್ ಚಾಪ್ಟರ್ 5 ಆ್ಯಂಡ್ ವರ್ಸ್ 16 to 18 ದೇವರ ವಾಕ್ಯ ಏನು ಹೇಳುತ್ತೆ? ವಾಟ್ ಡಸ್ ಪಾಲ್ ಟೆಲ್? ಪೌಲ ನಮಗೆ ಇನ್ನೊಂದು ಬುದ್ಧಿ ಮಾತು ಹೇಳ್ತಾರೆ. ಫಸ್ಟ್ ಥೆಸಲೋನಿಯನ್ ಚಾಪ್ಟರ್ 5 ವರ್ಸ್ 16 to 18 ಹೀಗೆ ಹೇಳ್ತಾರೆ ಅಂದರೆ, ರಿಜಾಯ್ಸ್ ಎವರ್ ಮೋರ್, ಪ್ರೇ ವಿದೌಟ್ ಸೀಸಿಂಗ್, ಇನ್ ಎವ್ರಿಥಿಂಗ್ ಗಿವ್ ಥ್ಯಾಂಕ್ಸ್. ಭಾಳ ಕಷ್ಟ ಅಲ್ಲ? ಇನ್ ಎವ್ರಿಥಿಂಗ್ ಗಿವ್ ಥ್ಯಾಂಕ್ಸ್, ಫಾರ್ ದಿಸ್ ಇಸ್ ದ ವಿಲ್ ಆಫ್ ಗಾಡ್ ಇನ್ ಕ್ರೈಸ್ಟ್ ಜೀಸಸ್ ಕನ್ಸರ್ನಿಂಗ್ ಅಸ್. ಪೌಲ ಹೇಳ್ತಾರೆ ಏನೆಂದರೆ, ಎಲ್ಲ ವಿಷಯದಲ್ಲಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ದಾವೀದ ಎಂಥ ದೊಡ್ಡ ಅರಸ ಇದ್ದರು, ಅವನ ದಿನನಿತ್ಯ ಏನೇ ಆದರೂ ಹಿ ವಾಸ್ ದ ಒನ್ ಹೂ ಟಾಟ್ ಅಸ್ ಟು ವರ್ಷಿಪ್ ಹಿಮ್. ಹಿ ಸೇಸ್ ಎವ್ರಿಥಿಂಗ್ ದಟ್ ಈಸ್ ಬ್ರೆತ್ ಪ್ರೇಸ್ ದ ಲಾರ್ಡ್. ಪ್ರತಿಯೊಂದು ಶ್ವಾಸ ಇರುವ ಪ್ರತಿಯೊಂದು ಸಂಗತಿ, ಪ್ರತಿಯೊಂದು ಜೀವ ಜಂತು ದೇವರನ್ನು ಏನು ಮಾಡಬೇಕಂತೆ? ಆರಾಧನೆ ಮಾಡಬೇಕಂತೆ. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸಬೇಕಂತೆ. ಸ್ತೋತ್ರ ಒಂದು ದೊಡ್ಡ ವೆಪನ್ ಆಗಿದೆ. ಇಟ್ಸ್ ದ ಗ್ರೇಟೆಸ್ಟ್ ವೆಪನ್ ದಟ್ ರಿಲೀಸಸ್ ದ ಪವರ್ ಆಫ್ ಗಾಡ್. ಅದೇ ಒಂದು ಕತೆ ನಿಮಗೂ ಗೊತ್ತು, ನನಗೂ ಗೊತ್ತು. ಲೆಟ್ ಅಸ್ ರೀಡ್ ದಟ್ ಸ್ಟೋರಿ ಇನ್ ದ ಬುಕ್ಸ್ ಆಫ್ ಆಕ್ಟ್ಸ್. ಅಪೊಸ್ತಲ ಕೃತ್ಯದಲ್ಲಿ ಈ ಕಥೆಯನ್ನು ಓದ್ಕೊಳ್ಳುವ. ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ನಾನು ಓದ್ತಾನೆ ನೋಡಿ. ಆ್ಯಂಡ್ ವೆನ್ ದೇ ಹ್ಯಾಡ್ ಲೇಡ್ ನಾನು 22ನೇ ವಚನದಿಂದ ಓದ್ತಾನೆ. ಆ್ಯಂಡ್ ದ ಮಲ್ಟಿಟ್ಯೂಡ್ ರೋಸ್ ಅಪ್ ಟುಗೆದರ್ ಅಗೇನ್ಸ್ಟ್ ದೆಮ್, ಆ್ಯಂಡ್ ದ ಮ್ಯಾಜಿಸ್ಟ್ರೇಟ್ಸ್ ರೆಂಟ್ ಆಫ್ ದಿಯರ್ ಕ್ಲೋತ್ಸ್ ಆ್ಯಂಡ್ ಕಮ್ಯಾಂಡೆಡ್ ಟು ಬೀಟ್ ದೆಮ್. ಇದು ಪೌಲ ಮತ್ತು ಸೈಲಸಿಂದು ಕತೆ ಇಲ್ಲಿ ಬರೆದಿದೆ. ಅವ್ರಿಗೆ ಏನು ಮಾಡಿದ್ರೆ ಅಂದರೆ, ಅವರ ಬಟ್ಟೆಯನ್ನು ಹರಿದು ಅವ್ರಿಗೆ ಹೊಡಿಬೇಕು ಅಂತೇಳಿ ಆಜ್ಞೆ ಆಯಿತು. ಆ್ಯಂಡ್ ವೆನ್ ದೇ ಹ್ಯಾಡ್ ಲೇಡ್ ಮೆನಿ ಸ್ಟ್ರೈಪ್ಸ್ ಅಪಾನ್ ದೆಮ್, ದೇ ಕ್ಯಾಸ್ಟ್ ದೆಮ್ ಇನ್ ಟು ದ ಪ್ರಿಸನ್, ಚಾರ್ಜಿಂಗ್ ದ jailer to keep them safely, who having received such a charge
thrust them into the inner prison and made their feet fast in the stocks. And at midnight, Paul and Silas prayed and sang praises unto God, and the prisoners heard them. And suddenly there was a great earthquake, so that the foundations of the prison were shaken, and immediately all the doors were opened, and everyone's bands were loosed. And everyone's bands were loosed. Prayer, the power in praise and the curse in grumbling, murmuring. ಗುನ್ಗುಟ್ಟುದು, ದೇವರ ವಿರುದ್ಧವಾಗಿ ಗುನ್ಗುಟ್ಟುದು, ಸಿಚುವೇಶನ್ ವಿರುದ್ಧವಾಗಿ ಗುನ್ಗುಟ್ಟುದು, ನಮ್ಮದು ನೇಚರ್ ಬಗ್ಗೆ ಗುನ್ಗುಟ್ಟುದು, ನಮ್ಮ ಕೆಲಸ ಬಗ್ಗೆ ಗುನ್ಗುಟ್ಟುದು. ಇವತ್ತು ನಾವು ಮಾಡುವ ಕೆಲಸ, ನಾವು ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಬೇಕಾದ್ರೆ ನಾವು ಗುನ್ಗುಡ್ತೇವಲ್ಲ ಪ್ರಿಯರೇ, ಕೆಲಸ ಇಲ್ಲದವ್ರು ಏನು ಹೇಳ್ತಾರೆ ಗೊತ್ತಾ? ಇದೇ ಕೆಲಸ ನಮಗೆ ಕೊಡ್ರಿ. ಇಷ್ಟು ಕಷ್ಟಪಡ್ತಾರೆ ಜನರು ಕೆಲಸಕ್ಕೆ. ಇವತ್ತು ನಮಗೆ ಒಳ್ಳೆ ಕೆಲಸ ಇದ್ದರೆ ವಿ ಗ್ರಂಬಲ್, ಅಯ್ಯೋ ಬೆಳಿಗ್ಗೆದ್ದು ಹೋಗಬೇಕಲ್ಲ, ಅಲ್ಲಿ ಹೋಗಿ ಮ್ಯಾನೇಜರ್ ಮುಖ ನೋಡಬೇಕಲ್ಲ, ಆ ಕಲೀಗ್ಸ್ ಒಂದು ಇದ್ದರೆ ಅವರಿಷ್ಟು ಹಾರಿಬಲ್ ಇದ್ದರೆ, ನಮಗೆ ಇಷ್ಟು ವರ್ಕ್ ಸ್ಟ್ರೆಸ್ ಇರುತ್ತೆ, ಇಷ್ಟು ಕೆಲಸ ಮಾಡಿದರೂ ಸಾಲಲ್ಲ ಅಂತ ವಿ ಗೋ ಆನ್ ಕಂಪ್ಲೇನಿಂಗ್. ಅದು ನಮ್ಮನ್ನು ಕುಂದಿಸಿ ಬಿಡುತ್ತೆ. ಒಂದು ದಿವಸ ಆ ಕೆಲಸ ನಮಗೆ ದೇವರು ಕೊಟ್ಟಿರ್ತಾರಲ್ಲ, ವಿ ಲೂಸ್ ದಟ್ ಜಾಬ್. We lose that job. You will be surprised. ಯಾಕೆ ಈ ಕೆಲಸ ಹೋಯಿತು? Because I was never thankful to God for giving me that job. ನಾವು ಕಷ್ಟ ಆದರೂ ನಾವಲ್ಲಿ ಕೆಲಸಕ್ಕೆ ಹೋದಾಗ ನಾವು ಹೇಳ್ತವ, ದೇವರೇ ಈ ಕೆಲಸ ಕೊಟ್ಟರೆ ಸ್ತೋತ್ರ. ಆದರೆ ಪೌಲ ನಮಗೆ ಏನು ಕಲಿಸ್ತಾರೇನೆಂದರೆ, ಇನ್ ಎವ್ರಿಥಿಂಗ್ ಗಿವ್ ಥ್ಯಾಂಕ್ಸ್. ಇಲ್ಲಿ ಪೌಲ ಸಿಲರ್ಗೆ ಏನು ಮಾಡಿದ್ದಾರೆ ಅಂದರೆ ಹೊಡೆದಿದ್ದಾರೆ. ಅಷ್ಟೇ ಅಲ್ಲ ಪ್ರಿಯರೇ, ಅವರ ಕೈ ಕಾಲು ದೇ ಹ್ಯಾವ್ ಚೇಂಜ್ ದೆಮ್, ಒಂದು ಮೂಲೆಯಲ್ಲಿ ಹಾಕಿದ್ದಾರೆ. ದೇ ಡಿಡ್ಂಟ್ ಗ್ರಂಬಲ್. ನಮಗೆ ಯಾಕೆ ಹೀಗೆ ಆಯಿತು? ನಾವು ಸೇವೆ ಮಾಡ್ತಾ ಇದ್ದೇವೆ, ನಾವು ದೇವರ ಮಾರ್ಗದಲ್ಲಿ ನಡೀತಾ ಇದ್ದೇವೆ, ಎವ್ರಿಥಿಂಗ್ ವಿ ಆರ್ ಡೂಯಿಂಗ್ ರೈಟ್, ದೆನ್ ವೈ ಆರ್ ವಿ ಚೇಂಜ್ ಹಿಯರ್? ವೈ ಆರ್ ವಿ ಬೀಟನ್ ಅಪ್ ಲೈಕ್ ದಟ್? ವೇರ್ ಈಸ್ ಗಾಡ್? ನಾವು ಇಂಥ ದೇವರ ಸೇವೆ ಮಾಡಬೇಕಾ ಅಂತ ಅವರ ಬಾಯಿ ತೆಗೆದು ಗುನ್ಗುಟ್ಟಿಲ್ಲ. ಅವ್ರಿಗೆ ಅಷ್ಟು ಹೊಡೆದಿದ್ರು ಸಹ, ಅಂಥ ಒಂದು ತಲೆ ಆ ಪ್ರಿಸನಲ್ಲಿ ಹಾಕಿದ್ರು ಸಹ, ಅವರ ಕೈ ಕಾಲು ಬೌಂಡ್ ಮಾಡಿ ಇಟ್ಟಿದ್ರು ಸಹ, their mouth kept praising the Lord. Just that was the key for their breakthrough. ಇವತ್ತು ನಮ್ಮ ಜೀವನದಲ್ಲಿ ಅನೇಕ ಸಂಗತಿಗಳು ನಮ್ಮನ್ನು ಕಟ್ಟಿ ಹಾಕಿದೆ ಪ್ರಿಯರೇ. ನಾವು ಗುನ್ಗುಟ್ಟಿದ್ರೆ ನಾವು ಅದು ಕಟ್ಟಿ ಹಾಕಿದ ಒಂದು ಬಂಧನದಿಂದ ನಮಗೆ ಬಿಡುಗಡೆ ಆಗೋದಿಲ್ಲ. ಬಟ್ ಇಫ್ ವಿ ಥ್ಯಾಂಕ್ ಗಾಡ್, ಇಫ್ ವಿ praise God, I tell you, every bondages will be broken in Jesus' name. ಪ್ರತಿಯೊಂದು ಬಂಧನಕ್ಕೆ ಬಿಡುಗಡೆ ಗುನ್ಗುಟ್ಟುದಲ್ಲ, ಪ್ರತಿಯೊಂದು ಬಂಧನಕ್ಕೆ ಬಿಡುಗಡೆ ನಮ್ಮ ಬಾಯಿಂದ ಸ್ತೋತ್ರ. ನಾನು ಕೆಲವು ವರ್ಷಗಳ ಹಿಂದೆ ಒಬ್ಬರು ಸೇವಕರ ಮನೇಲಿ ಇದ್ದೆವು. ಆ ಸೇವಕರದ್ದು ಒಂದು ಸ್ವಭಾವ ಇತ್ತು. ಪ್ರತಿನಿತ್ಯ ಅವರು ಆರಾಧನೆ ಮಾಡ್ತಾಯಿದ್ರು. ಎವ್ರಿ ಮಿನಿಟ್ ಹಿ ವುಡ್ ಗೋ ಆನ್ ಸೇಯಿಂಗ್, Thank you, Lord, for salvation. Thank you, Lord, for this beautiful house. Thank you, Lord, for providing 2 meals a day. Thank you, Lord Jesus, that you have given me good clothes to wear. Thank you, Lord Jesus, that I have a car. ಪ್ರತಿ ವಿಷಯಕ್ಕೆ ಪ್ರಿಯರೇ, ವಿ ಲರ್ನ್ಡ್ ಫ್ರಮ್ ದಟ್ ಮ್ಯಾನ್ ಆಫ್ ಗಾಡ್ ದಟ್ ಇಟ್ ಈಸ್ ಸೋ ವಂಡರ್ಫುಲ್. ಇವತ್ತು ನಾವು ನಮ್ಮ ಬಾತ್ರೂಮ್ಗೆ ಹೋಗ್ತೇವೆ, ನಾವು ಟ್ಯಾಪ್ ಆನ್ ಮಾಡಿದ ತಕ್ಷಣ ನಮಗೆ ಬಿಸಿ ನೀರು ಬೇಕಿದ್ರೆ ಬಿಸಿ ನೀರು, ತಣ್ಣೀರು ಬೇಕಿದ್ರೆ ತಣ್ಣೀರು, ನಮಗೆ 2 ಹೊತ್ತು ಊಟ ಸಿಗ್ತಾ ಇದೆ, ನಮಗೆ ಯಾವ ವಿಷಯಕ್ಕೂ ಕಡಿಮೆ ಇಲ್ಲ. ಶುಡ್ ವಿ ಥ್ಯಾಂಕ್ ದ ಲಾರ್ಡ್ ಫಾರ್ ದಿಸ್? ನಮಗೆ ಏನು ಹೋರಾಟ ಬಂದಿಲ್ಲ, ಏನೋ ಒಂದು ನಮಗೆ ಸಿಗಬೇಕಾದ ಸಿಕ್ಕಿಲ್ಲ ಅಂದರೆ ನಾವು ಇಷ್ಟು ಗುನ್ಗುಡ್ತೇವೆ. ಲೆಟ್ ಅಸ್ ಸ್ಟಾಪ್, ಲೆಟ್ ಅಸ್ ಪುಟ್ ಆಫ್ ಗ್ರಂಬ್ಲಿಂಗ್ ಆ್ಯಂಡ್ ಪುಟ್ ಆನ್ ಪ್ರೇಸ್. ಈ ವಿಷಯ ಪ್ರಿಯರೇ ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯ. ನಾವು ಇವತ್ತಿಂದ ಗುನ್ಗುಟ್ಟುದು ಬಿಡ್ತೇವೆ. ಬಾಯಿಗೆ ಬಂದಾಗ ಮೇಕ್ ಇಟ್ ಅ ಪಾಯಿಂಟ್ ನಾಟ್ ಟು ಓಪನ್ ಯುವರ್ ಮೌತ್. ಬಾಯಿ ಮುಚ್ಕೊಂಡು, ನೋ ಲಾರ್ಡ್, ಐ ವಿಲ್ ನಾಟ್ ಗ್ರಂಬಲ್, ಬಟ್ ಐ ವಿಲ್ ಥ್ಯಾಂಕ್ ಯು. ಯು ಸಿ ದ ಸಿಚುವೇಶನ್ ವಿಲ್ ಚೇಂಜ್. ಯು ಸಿ ದಟ್ ಯುವರ್ ಸ್ಪಿರಿಟ್ ವಿಲ್ ಬಿ ರಿವೈವ್ಡ್. ಯು ಸಿ ಯು ವಿಲ್ ಗೆಟ್ ನ್ಯೂ ಸ್ಟ್ರೆಂತ್ ಬಿಕಾಸ್ ವಿ ಹ್ಯಾವ್ ಸ್ಟಾಪ್ಡ್ ಗ್ರಂಬ್ಲಿಂಗ್ ಆ್ಯಂಡ್ ವಿ ಹ್ಯಾವ್ ಸ್ಟಾರ್ಟೆಡ್ ಪ್ರೇಸಿಂಗ್.